2023-24ರ ಅವಧಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಅತಿ ಹೆಚ್ಚು ದೇಣಿಗೆ ರಾಜ್ಯದಲ್ಲಿ ಬಿಜೆಪಿಗೆ ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ರೂ ಬಿಜೆಪಿಗೆ ದೇಣಿಗೆ ಭಾಗ್ಯ ಹೆಚ್ಚಾಗಿ ಕಲ್ಪಿಸಿದೆ. ಎಡಿಆರ್ ಸರ್ವೆಯಲ್ಲಿ 2023-24ರ ದೇಣಿಗೆ ವಿವರ ಈಗ ಬಹಿರಂಗವಾಗಿದೆ. ಯಾರಿಗೆ ಅತಿ ಹೆಚ್ಚು ಹೋಗಿದೆ, ಅತಿ ಕಡಿಮೆ ಯಾರಿಗೆ ಅನ್ನುವಂತಹ ಸಂಪೂರ್ಣ ವಿವರ ಮತ್ತು ಯಾವ್ಯಾವ ಸಂಸ್ಥೆಗಳು ಇವರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದೆ ಅನ್ನುವಂತಹ ವಿವರವೂ ಕೂಡ ಇದರಲ್ಲಿ ಲಭ್ಯವಾಗಿದೆ. 20,000ಕ್ಕಿಂತ ಹೆಚ್ಚು ದೇಣಿಗೆ ಕೊಟ್ಟ ವಿವರ ಬಹಿರಂಗವಾಗಿದೆ. ಮಾಹಿತಿ ಬಹಿರಂಗವನ್ನ ಎಡಿಆರ್ ಸಂಸ್ಥೆಯೇ ಬಹಿರಂಗಪಡಿಸಿದೆ. ರಾಜ್ಯದಲ್ಲಿ ಒಟ್ಟು 98.60 ಕೋಟಿ ಹಣ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ರೂಪದಲ್ಲಿ ಹರಿದು ಬಂದಿದೆ. ಬಿಜೆಪಿಗೆ 75.54 ಕೋಟಿ, ಕಾಂಗ್ರೆಸ್ಗೆ 17.01 ಕೋಟಿಯಷ್ಟು ದೇಣಿಗೆ ರೂಪದಲ್ಲಿ ಬಂದಿರುವುದನ್ನು ಎಡಿಆರ್ ಸಂಸ್ಥೆ ಈಗ ಬಹಿರಂಗಪಡಿಸಿದೆ. 20,000ಕ್ಕಿಂತ ಕಡಿಮೆ ಇದ್ದಂತಹ ಲಿಸ್ಟ್ನಲ್ಲಿ ಯಾರಿದ್ರು ಅವರನ್ನ ಕೊಟ್ಟಿಲ್ಲ. ಬದಲಾಗಿ 20,000ಕ್ಕಿಂತ ಹೆಚ್ಚು ದೇಣಿಗೆ ಯಾರಿಗೆಲ್ಲ ಹೋಗಿದೆ ಅದರ ಸಂಪೂರ್ಣ ವಿವರವನ್ನು ಎಡಿಆರ್ ಸಂಸ್ಥೆ ಬಹಿರಂಗಪಡಿಸಿದೆ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳಿಗೆ ಈ ರೀತಿಯಾಗಿ ದೇಣಿಗೆಯನ್ನು ಹಲವಾರು ಸಂಸ್ಥೆಗಳು ಕೊಡುತ್ತವೆ. ಅದು ಯಾವ ಕಂಪನಿ ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಪಾರದರ್ಶಕವಾಗಿರುತ್ತೆ. ಅದರಂತೆಯೇ ಈಗ ಎಡಿಆರ್ ಸಂಸ್ಥೆ 2023-24ರ ಅವಧಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣ ಹರಿದು ಬಂದಿದೆ ಅನ್ನುವಂತಹ ವಿವರಣೆಯನ್ನು ಕೊಟ್ಟಿದೆ. ಅದರ ಪ್ರಕಾರವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹಾಗಿದ್ದಾಗ ಅವರಿಗೆ ಹೆಚ್ಚು ದೇಣಿಗೆ ಬಂದಿರಬೇಕಲ್ವಾ ಅನ್ನುವಂತಹ ಸಹಜ ನೋಟ ಎಲ್ಲರ ಒಂದು ಗಮನ ಆ ಕಡೆಗೆ ಹೋಗುತ್ತೆ. ಆದರೆ ಅತಿ ಹೆಚ್ಚು ದೇಣಿಗೆ ಅಂದರೆ 75.54 ಕೋಟಿಯಷ್ಟು ಬಿಜೆಪಿಗೆ ದೇಣಿಗೆ ಬಂದಿದೆ. ಆದರೆ ಕಾಂಗ್ರೆಸ್ಗೆ 17.01 ಕೋಟಿಯಷ್ಟು ದೇಣಿಗೆ ಬಂದಿದೆ. 20,000ಕ್ಕಿಂತ ಕಡಿಮೆ ಜೆಡಿಎಸ್ ಬಂದಿದ್ರಿಂದ ಲಿಸ್ಟ್ನಲ್ಲಿ ಅವರಿಲ್ಲ.